ದೃಶ್ಯ ಟ್ರಸ್ಟ್ ಮತ್ತು ಹಸಿರುಭೂಮಿ ಟ್ರಸ್ಟ್ ಅವರು ಒಟ್ಟಿಗೆ ಸೇರ್ಕೊಂಡು ಹೊಂಬಾಳೆ ನಾಟಕೋತ್ಸವ ಅಂತ ಡಿಸೆಂಬರ್ 21, 22, 23ನೇ ತಾರೀಕು ಮೇಲ್ಕೋಟೆಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. 3 ದಿನನೂ ನಾಟಕಗಳನ್ನು ಆಯೋಜನೆ ಮಾಡಿದ್ದಾರೆ. ರಂಗನಮನ ಅಂತ ಏನು ಹಿಂದೆ ಬರುವಂಥ ಪೂಜೆ ಕೆ.ಎಸ್. ಪುಟ್ಟಣ್ಣಯವರಿಗೆ ನಾಟಕ ಅಂದರೆ ತುಂಬ ಇಷ್ಟ ಆಯಿತು. ಅದೇ ರೀತಿ ಈ ಎರಡೂ ಟ್ರಸ್ಟ್ ಅವರು ಸೇರಿಸಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮೊದಲನೇ ದಿನ ನನ್ನ ತೇಜಸ್ವಿ ಅನ್ನೋ ಒಂದು ನಾಟಕ, 2ನೇ ದಿನ ಕೂಡಲ ಅಂತಂದರೆ ಕೂಡಲ್ಲ, ಕೊಡಲ ಅಂದರೆ ಕೊಡಲ್ಲ, ಆಮೇಲೆ ಒಡಲಾಳ, ಈ 3 ನಾಟಕಗಳನ್ನು ಆಯೋಜನೆ ಮಾಡಿದ್ದಾರೆ. ನರಳಿ ಜ್ಞಾನೇಶ್ ಅವರು, ಹಸಿರುಭೂಮಿ ಟ್ರಸ್ಟ್ ಅವರು ಮತ್ತು ದೃಶ್ಯ ಟ್ರಸ್ಟ್. ಇಲ್ಲಿಗೆ ಹಲವಾರು ಜನರು ಗೆಸ್ಟ್ಗಳು ಬರ್ತಿದ್ದಾರೆ. ಟಿ.ಎನ್. ಸೀತಾರಾಮ್ ಅವರು ಮತ್ತು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಪ್ರೊಫೆಸರ್ ಕೃಷ್ಣೇಗೌಡರು, ಇತರ ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಕ್ಕೆ ಒಪ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಏನು 3 ನಾಟಕಗಳು ಏನು ನಾಟಕೋತ್ಸವ ಏನು ಆಯೋಜನೆ ಮಾಡಿದ್ದಾರೆ, ಇದಕ್ಕೆ ಎಲ್ಲರೂ ದಯವಿಟ್ಟು ಭಾಗಿಯಾಗಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ವಿವರವಾಗಿ ಗಣೇಶ್ ಅವರು ಇದರಲ್ಲಿ ಹೇಳ್ತಾರೆ. 2ನೇದು ತಂದೆಯವರ ಹುಟ್ಟುಹಬ್ಬದ ದಿನ ಮತ್ತು ರಾಜ್ಯ ಏನು ಇದ್ರದ್ದು ವಿಶ್ವ ರೈತ ದಿನಾಚರಣೆಯಿಂದ ದಿನದಂದು 23ನೇ ತಾರೀಕು ಒಂದು ಉದ್ಯೋಗ ಮೇಳನೂ ಆಯೋಜನೆ ಮಾಡಿದ್ವಿ. ಪಾಂಡವಪುರ ತಾಲೂಕಲ್ಲಿ TFSMS ಸಭಾಂಗಣದಲ್ಲಿ 23ನೇ ತಾರೀಕು. ಅವತ್ತು ಸುಮಾರು 45 ಸಂಸ್ಥೆಗಳು, ಎಲ್ಲ ಪ್ರೈವೇಟ್ ಸಂಸ್ಥೆಗಳು ಬರ್ತಾ ಇವೆ. ಸುಮಾರು ಅವರು ಹೇಳಿರೋ ಪ್ರಕಾರ 500ಕ್ಕಿಂತ ಹೆಚ್ಚು ಜನರು, ಎಲ್ಲ ITI ಮಾಡಿರೋಂಥವ್ರು, ಡಿಪ್ಲೊಮಾ ಮಾಡಿರೋಂಥವ್ರು, ಡಿಗ್ರಿ ಮಾಡಿರೋಂಥವ್ರು, ಅದ್ರ ಜೊತೆಗೆ BSc BA BCom ಡಿಗ್ರಿಗಳು, ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಈಗೆಲ್ಲ MBA ಮಾಡಿರೋಂಥವ್ರು, ಇವೆಲ್ಲರಿಗೂ ಅವಕಾಶಗಳಿದೆ ಅಂತ ಈ ಒಂದು ಕಾರ್ಯಕ್ರಮನ ರೂಪಿಸಿದ್ದೀವಿ. ನಿಮಗೆ ಗೊತ್ತಿರೋಂಥದ್ದು ನಿರುದ್ಯೋಗ ಸಮಸ್ಯೆ ಇದೆ, ಅದನ್ನು ಓಡಾಡ್ಸೋಕ್ಕೆ ಎಲ್ಲ ಥರ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇಲ್ಲೇ 2 ಸಂಸ್ಥೆಗಳು ಪಾಂಡವಪುರದಲ್ಲಿ ಆಫೀಸನ್ನು ಸೆಟಪ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. 2 ಸಂಸ್ಥೆಗಳು ಈಗಾಗಲೇ ಏನು ಈ ಟೆಕ್ ಓರಿಯೆಂಟೆಡ್ ಕೆಲಸಗಳನ್ನು ಪಾಂಡವಪುರದಲ್ಲೇ ಶುರು ಮಾಡಿದ್ದಾರೆ. ಸೊ ಅವತ್ತು ರಿಕ್ರೂಟ್ಮೆಂಟು ಅಲ್ಲೇ ಆಗುತ್ತೆ. ಈಗಾಗಲೇ 1 ರೌಂಡ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಒಂದು ಸಂಸ್ಥೆ ಇಲ್ಲಿ. ಸೊ ಅದೇ ಒಟ್ಟು ಸುಮಾರು ಈಗೊಂದು ಉದ್ಯೋಗ ಮೇಳ ಒಂದೇ ಸಂಸ್ಥೆ ಒಂದು ಕರೆಸಿ ಮಾಡಿದ್ವಿ. ಅದರಲ್ಲಿ ಸುಮಾರು 51-52 ಜನ ಸೆಲೆಕ್ಟ್ ಆಗಿ ಹೋಗಿದ್ದು. ಸುಮಾರು 170 ಜನ ಬಂದಿದ್ದು. ಅದರಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ. ಅದ್ರ ಜೊತೆ ಅವರು ಬರ್ತಿರೋ, ಅದ್ರ ಜೊತೆಗೆ ಇನ್ನು 500ಕ್ಕಿಂತ ಹೆಚ್ಚು ಜನರು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ವಿವಿಧ ಸಂಸ್ಥೆಗಳು ಇಲ್ಲಿ ಬೆಂಗಳೂರು, ಮೈಸೂರು ಎಲ್ಲ ಬರ್ತಿದ್ದಾರೆ. ಅದ್ರ ಜೊತೆ ಅದರಲ್ಲಿ 2 ಸಂಸ್ಥೆ ಪಾಂಡವಪುರದಲ್ಲೇ ಕೆಲಸನ ಸುಮಾರು 150-200 ಜನಕ್ಕೆ ಕೆಲಸನ ಪಾಂಡವಪುರದಲ್ಲೇ ಕೊಡೋಕ್ಕೆ ಆಯೋಜನೆ ಮಾಡಿದ್ವಿ. ಅದ್ರ ಜೊತೆ ಇದು KDEM ಅಂತ ಇದೆ, ಕರ್ನಾಟಕ ಸರ್ಕಾರ ಕರ್ನಾಟಕ ಡಿಜಿಟಲ್ ಎಕಾನಮಿ ಏನಿದೆ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ Tier 2, Tier 3, Tier 4 ಸಿಟಿಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂತ ಸರ್ಕಾರ ಮಾಡಿದ್ವಿ. KDEM ಅಂತ ಸಂಸ್ಥೆ, ಆ ಸಂಸ್ಥೆಯ ಜೊತೆ ಕೆಲಸ ಮಾಡ್ತೀವಿ. ಆ ಸಂಸ್ಥೆಯ ಮೂಲಕ ಈ 2 ಸಂಸ್ಥೆಗಳು ಪಾಂಡವಪುರಕ್ಕೆ ಕರ್ಕೊಬರೋಕ್ಕೆ ಸಾಧ್ಯ ಆಯಿತು. ಇದರಿಂದ ಇನ್ನೂ ಹೆಚ್ಚು ನಮ್ಮ ಭಾಗಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತಾಯಿದ್ವಿ. ಇದೊಂದು ಉದ್ಯೋಗ ಮೇಳ, ಅದರ ಭಾಗವಾಗಿ ಇದೊಂದು ಪ್ರಯತ್ನ. ಮುಂದೆ ಇನ್ನು ಡೀಟೇಲ್ ಆಗಿ ರಂಗನಮನದ ಬಗ್ಗೆ ಉದ್ಯೋಗ ಮೇಳ ಎಷ್ಟನೇದು ಸರ್? ಎರಡನೇದು. ಯಾವೆಲ್ಲ ಕಂಪ್ನಿಗಳು ಬರ್ತಾ ಇದೆ? ಸೊ ಎಲ್ಲ ಥರ ಇದೆ. ಅಡೆಕೋ ಅಂತ ಒಂದು ಸಂಸ್ಥೆ ಇದೆ, ಅದ್ರ ಜೊತೆಗೆ ಟೆಕ್ನೋ ಟಾಸ್ಕ್ ಅಂತ ಒಂದಿದೆ. ಸುಮಾರು ಇದೆ, ಎಲ್ಲ ಲಿಸ್ಟ್ ಇದೆ ನನ್ನ ಹತ್ರ. ಈಗ ಅದನ್ನೆಲ್ಲ ಕೊಡಬೇಕು.
ಸಂಸ್ಥೆ ಹೆಸರು ಟಾಟಾ ಸ್ಟ್ರೈವ್ ಅಂತ ಇದೆ, NTTF, ವಾಯ್ಸ್ ಆಫ್ ದ ನೀಡಿ, ಇನ್ಫೋ ಹಬ್, ಅವ್ರ ಜೊತೆಗೆ ಮ್ಯಾಜಿಕ್ ಬಸ್, ಸನ್ರೈಸ್ ಅಸೋಸಿಯೇಟ್ಸ್, ಕ್ರಿಯೇಟಿವ್ ಇಂಜಿನಿಯರ್ಸ್, ಮೆಟ್ ಪ್ಲಸ್. ಸೊ ಈ ಥರ ಎಲ್ಲ ಸಂಸ್ಥೆಗಳು, ಈ ಥರದ 45ಕ್ಕಿಂತ ಹೆಚ್ಚು ಸಂಸ್ಥೆಗಳು ಬರ್ತಾ ಇರುತ್ತೆ. ಹೋದ ಸರಿ ಎಷ್ಟು ರಿಕ್ರೂಟ್ಮೆಂಟ್ ಆಗಿತ್ತು ಸರ್? 52 ಜನ ತಗೊಂಡಿದ್ವಿ, ಅದೇ 170 ಜನ ಅಟೆಂಡ್ ಮಾಡಿದ್ರು, 52 ಜನ ತಗೊಂಡ್ವಿ. ಅದು ಆ 52 ಜನಕ್ಕೆ ಈಗ ಮೈಸೂರು ಟ್ರೈನಿಂಗ್ ಮಾಡಿದ್ದಾರೆ. ಮೈಸೂರು ಟ್ರೈನಿಂಗ್ ಆದಮೇಲೆ ಪಾಂಡವಪುರದಲ್ಲಿ ಕೆಲಸ, ಆಫೀಸ್ ಎಲ್ಲ ಸೆಟಪ್ ಮಾಡ್ತಿರೋದು. ಟ್ರೈನಿಂಗ್ ಆದಮೇಲೆ ಪಾಂಡವಪುರದಲ್ಲಿ ಕೆಲಸ. ಈ ಸರಿ ಎಷ್ಟು ಬರ್ಬೋದು ಸರ್? ಅವ್ರು ತಗೊಳಕ್ಕೆ ಈಗ ಅವ್ರ ಲಿಸ್ಟ್ ಪ್ರಕಾರ ಕಮ್ಮಿನೇ ಹೇಳಿದೆ ನಾನು. ಅವ್ರ ಲಿಸ್ಟ್ ಇರೋದು ಕ್ಲೋಸ್ ಟು 1000 ತಗೊಳ್ತೀವಿ ಅಂತ ಎಲ್ಲ ವೇಕೆನ್ಸಿಗಳನ್ನ ಆ್ಯಡ್ ಮಾಡಿದ್ರೆ. ಬಟ್ ಅಟ್ಲೀಸ್ಟು ದೊಡ್ಡ ಮಟ್ಟದಲ್ಲಿ ಜನರು ಭಾಗಿಯಾದರೆ 30-40% ಆದರೂ ಕನ್ವರ್ಷನ್ ಆದರೆ ನಮಗೆ ಇನ್ನೂ 500 ಜನ ಆದರೂ ಸೇರ್ಕೊಂಡು ಸಕ್ಸಸ್ಫುಲ್ ಅಂತ ನನ್ನ ಪ್ರಕಾರ. ಶಾಸಕರಾದ ಸರ್, ನಾವು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ರಿ ಇಲ್ಲ ಅಂತಲ್ಲ. ಆದರೆ ಪುಟ್ಟಣ್ಣವರ ದೊಡ್ಡ ಕನಸು ಏನಂದರೆ ರೈತ ಚಳವಳಿ ಮತ್ತು ಸಂಘಟನೆ ಬಗ್ಗೆ ಹೆಚ್ಚು ಆಸೆ ಇತ್ತು. ಅದೆಲ್ಲೋ ಒಂದು ಕಡೆ ನಮ್ಗೆ ಏನು ಕಾಣ್ತಾ ಇಲ್ಲ, ಅದ್ರ ಬಗ್ಗೆ ಗಮನ ಹರಿಸಿದ್ವಿ. ಸೊ ಅದೇ ನಾನು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಹೋರಾಟಗಳನ್ನ ಇದರಿಂದನೂ ಮಾಡ್ಕೊಂಡು ಬರ್ತಿರೋಂಥದ್ದು, ಆದರೆ ನಾವು ಗಮನ ಹರಿಸ್ತಿರೋಂಥದ್ದು ಹೋರಾಟಗಳ ಜೊತೆಗೆ ರಚನಾತ್ಮಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಫಾರ್ ಎಕ್ಸಾಂಪಲ್ ನಾವು MSPನ ಕೇಳ್ತಾನೆ ಇದ್ದೀವಿ, 16 ವರ್ಷಗಳಿಂದ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ಒಂದಷ್ಟು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಸರ್ಕಾರ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಬಜೆಟಲ್ಲಿ ಸ್ವಲ್ಪ ರಿಸರ್ವ್ ಮಾಡಿ ನಮಗೆ ಕೊಡುತ್ತೆ. ಈ ಬಜೆಟಲ್ಲಿ ಯಾವುದೂ ಇರಲಿಲ್ಲ. ಬಟ್ ರೈತರಿಗೆ ನಾವು ಯಾವ ಥರ ಬದುಕನ್ನು ಕಟ್ಕೊಡ್ಬೇಕು, ಅದ್ರ ಜೊತೆಗೆ ಅವ್ರು ಬೆಳೀತಿರೋ ಬೆಲೆ ಯಾವ ಥರ ನಿಗದಿಪಡಿಸ್ಬೇಕು, ಇನ್ನೂ ಹೆಚ್ಚಾಗಿ ಮೂಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಾಯೋಗಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸೊಸೈಟಿಗಳನ್ನು, ಈಗ ಸೊಸೈಟಿ ನಿಮಗೆ ಪ್ರಶ್ನೆ ಕೇಳ್ತೇನೆ. ಸೊಸೈಟಿಗಳಲ್ಲಿ ಇವತ್ತು ನಿಮ್ಗೆ ಗೊತ್ತಿರೋಂಗೆ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಲ್ಲಿ ನಾವು ಬರೀ ಗೊಬ್ಬರ ಸೇಲ್ ಮಾಡ್ತೀವಿ, ಸಾಲ ಕೊಡ್ತೀವಿ, ಅದು ಬಿಟ್ಟರೆ ಸರ್ಕಾರದಿಂದ ಅಕ್ಕಿ ಏನಿದೆ ಇಷ್ಟು ಕೊಡ್ತೀವಿ ಅಷ್ಟೇ. ಇಷ್ಟು ಬಿಟ್ಟರೆ ಇನ್ನೇನು ಅಲ್ಲಿ ನಾವು ಸೊಸೈಟಿಗಳು ನಡೀತಾ ಇರೋದೇನೆಂದರೆ 1.25% ಏನು ನಮಗೆ DCC ಬ್ಯಾಂಕಿಂದ ಸಿಗುತ್ತೆ, ಅಷ್ಟರಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇರೋಂಥದ್ದು. ಅತಿ ಹೆಚ್ಚಾಗಿ ನಾವು ಡೆಪಾಸಿಟ್ಸ್ನ ಯೂಸ್ ಮಾಡ್ತಾರೆ. ಸೊ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ 4-5 ಸೊಸೈಟಿಗಳಲ್ಲಿ ರೈತರಿಂದ ನಾವೇ ಬೆಳೆಗಳನ್ನು ತಗೊಳ್ಳೋದು ಖರೀದಿ. ಸೊ ನಮ್ಮ ಆಸೆ ಇರೋದೇನೆಂದರೆ MSP ಮತ್ತು APMC ಕೇಪಬಿಲಿಟೀಸ್ನ ನಾವು ಸ್ಥಳೀಯವಾಗಿ ಕೊಡಬೇಕು. ಎಲ್ಲಿ ಸ್ಥಳೀಯ ಅಂದರೆ ಒಂದು ಪಂಚಾಯತಿ ಮಟ್ಟದಲ್ಲೇ ನಾವು ಕೊಟ್ಟು ಅದಕ್ಕೆ ಉತ್ಪನ್ನಗಳನ್ನು ಯಾವ ಥರ ಮಾಡಿಸ್ಬೇಕು, SHಗಳು ಅತಿ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ರೈತರು ಬೆಳೀತಿರೋ ಪದ್ಧತಿಗಳನ್ನ ಬದಲಾವಣೆ ಮಾಡಿಸೋಕ್ಕೆ ನಾವು ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅಂದರೆ ಆ ಥರ ಮಾಡ್ಬೇಕನ್ನೋದು ನನ್ನ ವೈಯಕ್ತಿಕವಾಗಿತ್ತು. ಅದ್ರ ಜೊತೆಗೆ ಹಿರಿಯರೆಲ್ಲ ಇದ್ದಾರೆ, ಹೋರಾಟ ಮಾಡ್ಕೊಂಡಿರೋದು, ಅದ್ರ ಪ್ರಕಾರ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಇರ್ಬೋದು ನೀವು ಹೇಳಿದಂಗೆ, ಆದರೆ ಇದ್ರ ಕಡೆ ನಾನು ವೈಯಕ್ತಿಕವಾಗಿ ಗಮನ ಕೊಡ್ತೇನೆ. ಬೆಳೆ ಖರೀದಿಯನ್ನು ಏನು ಮಾಡ್ತಾ ಇದ್ದೀವಿ? ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಉದಾಹರಣೆ, ಕ್ಯಾತನಹಳ್ಳಿಯಲ್ಲಿ ಅಕ್ಕಿ, ಈಗ ಭತ್ತ ಇದೆಯಲ್ಲ, ಭತ್ತನ 1800-1900 ರೂಪಾಯಿ ತಗೋತಾರೆ. ಯಾರೇ ಉದ್ಯೋಗಿಗಳು ಹೋದ್ರು ನೀವು ಗದ್ದೆ ಹತ್ರ ಹೋಗ್ಬಿಟ್ಟು 1800-1900 ರೂಪಾಯಿ ಮ್ಯಾಕ್ಸಿಮಮ್ ಸಿಗೋದು. ಬೇಗ ಕೊಟ್ಟಿದ್ರೆ 2100 ರೂಪಾಯಿ ಸಿಗೋದು. ಅದರಲ್ಲಿ ಇದು 3 kg ಕಳೆದು ಕೊಡ್ತಾರೆ. ನಾವು ಮಾಡ್ತಿರೋಂಥದ್ದು ಡೈರೆಕ್ಟಾಗಿ ಸೊಸೈಟಿನೇ ತಗೊಂಡು ಸೊಸೈಟಿನೇ ಲೋಕಲಲ್ಲಿ ಮಾರಾಟ ಮಾಡೋಕ್ಕೆ ಸಾಧ್ಯ ಇದೆ. ಅಂದರೆ ಈಗ 6000 ರೂಪಾಯಿ ಒಂದು ಕ್ವಿಂಟಲ್ ಅಕ್ಕಿ, 1800 ರೂಪಾಯಿ, 2000 ಅಂತ ಹೇಳಿ ಲೆಕ್ಕಾಚಾರ. ಒಂದು ಕ್ವಿಂಟಲ್ ಭತ್ತ ಸ್ಟೋರೇಜ್ಗೆ 1000 ಅಂತ ಅಂದ್ಕೊಳ್ಳಿ, 1 ವರ್ಷ. ಹಳೆ ಭತ್ತ ಮಾಡೋದು 1 ವರ್ಷ ಅಂದ್ಕೊಳ್ಳಿ. ನಾವು ರೈತರಿಗೆ 3000 ರೂಪಾಯಿ ಕೊಟ್ಟು ತಗೋತಾ ಇದ್ದೀವಿ. ಆಗಿದೆ, ಈಗ 20 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀವಿ. ಸೊ ಈ ಥರ ನಾವು ಡೈರೆಕ್ಟಾಗಿ ಅಲ್ಲಿಂದ ತಗೊಂಡು ಲೋಕಲ್ ಏನು ಕನ್ಸಂಪ್ಷನ್ ಇದೆ ಅಲ್ಲೇ ತಗೊಂಡು ಅಲ್ಲೇ ಮಾರಾಟ ಮಾಡೋಕ್ಕೆ ನಾವು. ಅದ್ರ ಜೊತೆಗೆ ಷೇರ್ದಾರರುಗಳು ಯಾರು, ಸೊಸೈಟಿಗಳ ಷೇರ್ದಾರರು ರೈತರೇ. ಈಗ ನಾವು ಯಾರಾದ್ರೂ ಖರೀದಿ ಮಾಡ್ತೀವಿ ಅವರೇ ಷೇರ್ದಾರರು.
ಸೊ ಡಿವಿಡೆಂಡ್ಸ್ನೂ ಏನು ಬೋನಸ್ ಅಂತ ಏನು ಕೊಡ್ಬೋದು ಅದನ್ನು ಈಗ 3,000 ರೂಪಾಯಿ ಇದೆ, ಅದು ನಮಗೆಲ್ಲ ಖರ್ಚುಗಳಲ್ಲಿ ಡಿವಿಡೆಂಡ್ಸ್ನು ಕೊಡೋಕ್ಕೆ ಸಾಧ್ಯ ಇದೆ. ಈ ಥರದ್ದು ಅದೊಂದೇ ಅಲ್ಲ, ಈಗ ನಾನ್ ಪೆರಿಷಬಲ್ ಐಟಮ್ಸ್ ಮಾತ್ರ ಫೋಕಸ್ ಮಾಡಿದ್ದೀವಿ. ಈಗ ಬೇಳೆ, ಎಣ್ಣೆ ಗಾಣಗಳನ್ನು ಹಾಕಿಸ್ತಾ ಇದ್ದೀವಿ. ಬೆಲ್ಲದ್ದು ಒಂದು ಟನ್ ಅರಿಯಷ್ಟು ಸಣ್ಣ ಗಾಣಗಳನ್ನು ಸೊಸೈಟಿಗಳಿಗೆ ಹಾಕಿಸ್ತಾ ಇದ್ದೀವಿ. ರೈಸ್ ಮಿಲ್ ಹಾಕಿಸ್ತಾ ಇದ್ದೀವಿ, ಅಲ್ಲೇ ಅವ್ರುಗಳೇ ಇನ್ಕಮ್ ಜನರೇಟ್ ಮಾಡ್ಬೋದು. ನಾವೇನಂದರೆ ಬರೀ 1.25%, 2% ಅಥವಾ ನಾವು ಬಡ್ಡಿ ಏನು ಬರ್ತಾ ಇತ್ತು ಅದರಲ್ಲಿ ನಾವು ಸೊಸೈಟಿಗಳು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಇನ್ಕಮ್ ಜಾಸ್ತಿ ಮಾಡಿಸ್ಬೋದು, ಮತ್ತೆ ಸ್ಥಳೀಯವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಂತ ಆ ಕೆಲಸ ಮಾಡ್ತಾ ಇದ್ದೀವಿ. ಗುಡಿ ಕೈಗಾರಿಕೆ ಮೇಜರ್ ಆಗಿ ಈಗ ನೀವು ಯಾವುದೇ ಊರಿಗೆ ಹೋದ್ರು ಎರಡು ಥರ ಜನರು ಇರ್ತಾರೆ. ಒಬ್ಬರು ಲ್ಯಾಂಡ್ ಇರೋರು, ಇನ್ನೊಬ್ರು ಲ್ಯಾಂಡ್ ಇದ್ದಾರೆ. ನಾವು ಲ್ಯಾಂಡ್ ಇರೋರು 100% ಷೇರುದಾರಗಳನ್ನು ಮಾಡಿಸ್ತಾ ಇದ್ದೀವಿ. ನಮ್ಗೇನು ಗೊತ್ತಾಯ್ತು ಎಷ್ಟು ಲ್ಯಾಂಡ್ ಐತೆ ಈ ಸೊಸೈಟಿಗೆ ಬರೋಂಥದ್ದು, ಏನು ಬೆಳೆ ಬೆಳಿತೀವಿ ಅಂತ ನಮ್ಗೆ ಗೊತ್ತಾಯ್ತದೆ. ಅದ್ರ ಜೊತೆಗೆ ನಾವು ಏನು ಉಪಯೋಗಿಸ್ತೀವಿ, ಆ ಪಂಚಾಯತಿಗೆ ಸುಮಾರು 1,900-1,800 ಮನೆಗಳಿರ್ತವೆ. ಆ 1,900 ಮನೆಗಳಲ್ಲಿ ಎಷ್ಟು ಜನ ಇರ್ತಾರೆ, ಅಷ್ಟು ಜನ ಏನು ಉಪಯೋಗ ಮಾಡ್ತೀವಿ, ಏನು ಉಪಯೋಗಿಸ್ತೀವಿ, ಏನು ಊಟ ಮಾಡೋಕ್ಕೆ ಏನು ಮಾಡ್ತೀವಿ ಅಂತ ಇಡೀ ವರ್ಷದ್ದು ನಾವು ಮ್ಯಾಪ್ ಮಾಡ್ತಿದ್ದೇವೆ ಬೈ ವೀಕ್. ಅಂದರೆ ಒಂದೊಂದು ವೀಕ್ಗೂ ಈಗ ಹಬ್ಬ ಮೇಲೆ ನಾವು ಏನು ಯೂಸ್ ಮಾಡ್ತೀವಿ ಅನ್ನೋದು ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಪ್ರಕಾರ ನಾವು ರೈತರಿಗೆ ಏನು ಹೇಳ್ತಾರೆ, ನಾವು ಗ್ಯಾರಂಟಿ ತಗೋಬೋದು, ನಾವು ನಿಮ್ಗೆ MSPಗಿಂತ ಜಾಸ್ತಿ ಕೊಡ್ಬೋದು. ಯಾಕೆಂದರೆ ನಮ್ಗೆ ಡಿಮ್ಯಾಂಡ್ ಇಲ್ಲೇ ಐತೆ. ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ನ ನಾವು ಲೋಕಲಿ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಿಮಗೆ ಗೊತ್ತು, ಸಪ್ಲೈ ಡಿಮ್ಯಾಂಡ್ ಮ್ಯಾನೇಜ್ ಆಗದೆ ಇದ್ದರೆ ನೀವು ಈಗ ಟೊಮೆಟೊ ಎಲ್ಲರೂ ಬೆಳೆದು ಬಿಡ್ತಾರೆ, ಯಾರಿಗೂ ಒಬ್ರಿಗೆ ಲೇಟ್ ಸಿಕ್ತು ಅಂದ ತಕ್ಷಣ ಎಲ್ಲ ಹಾಕ್ತಾರೆ, ಎಲ್ಲ ಆಮೇಲೆ ರೋಡ್ಸ್ ಬಿಡ್ತೀವಿ. ಯಾಕೆ ಅಂದರೆ ಡಿಮ್ಯಾಂಡು ಕಮ್ಮಿ ಆಯಿತು, ಸಪ್ಲೈ ಜಾಸ್ತಿ ಆಯಿತು. ಸೊ ಸಪ್ಲೈ ಡಿಮ್ಯಾಂಡ್ ನಾವು ಲೋಕಲೈಸ್ ಮಾಡೋಕ್ಕೆ ಹೋದರೆ ರೇಟನ್ನು ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು. ಇದನ್ನ ಈಗ ದೇವೃತಿಗಳು ಮಾಡೋದೇನು, ಎಲ್ಲ ತೊಗೊಂಡೋಗಿ ಸ್ಟೋರೇಜ್ಗೆ ಹಾಕಿರ್ತಾರೆ, ಕಮಾಡಿಟಿ ಟ್ರೇಡ್ ಮಾಡ್ತಾರೆ ಅಷ್ಟೇ. ಇಲ್ಲ ಅದನ್ನು ನಾವೇ ಯಾಕೆ ಮಾಡಬಾರ್ದು? ಸೊಸೈಟಿಗಳ ಮೂಲಕ ಕೋಲ್ಡ್ ಸ್ಟೋರೇಜ್ಗಳನ್ನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಪೆರಿಷಬಲ್ ಐಟಮ್ಸ್ ಏನಿದೆ, ತರಕಾರಿಗಳು, ಹಣ್ಣು, ಅದಕ್ಕೆ ಫಸ್ಟು ನಾವು ಬೇಳೆ ಏನು ಕೆಡದೇ ಇರೋಂಥ ಪದಾರ್ಥಗಳು ಫಸ್ಟ್ ಮಾಡ್ತಾ ಇದ್ದೀವಿ. ಕೃಷಿ ಮೇಳದಲ್ಲಿ ಬಿಸ್ಕೆಟ್ ಕಾರ್ಖಾನೆ ಬಗ್ಗೆ ಹೇಳಿದ್ವಿ. ಕೃಷಿ ಮೇಳದಲ್ಲಿ ಈಗ ಕೃಷಿ ಮೇಳದಲ್ಲಿ ಬಿಸ್ಕೆಟ್ ಕಾರ್ಖಾನೆ ಬಗ್ಗೆ ರೈತ ಉತ್ಪನ್ನ ಮಾರುಕಟ್ಟೆ ಅದೇನಾ ನಿಮ್ಮ ಕ್ಷೇತ್ರ? ಅದೇ ಈಗ ನೋಡಿ, ಜಿಲ್ಲಾ ಪಂಚಾಯತಿಂದ, ಮಂಡ್ಯ ಜಿಲ್ಲಾ ಪಂಚಾಯತಿಂದ CEO ಮೂಲಕ SHGಗಳಿಗೆ NRLM ಮೂಲಕ ನಾವು ಎಲ್ಲ ಉತ್ಪನ್ನಗಳನ್ನ ಮಾಡಿದ್ವಿ. ಸೊ ನಾನು ಅಲ್ಲೊಂದು ಉದಾಹರಣೆ ಕೊಟ್ಟೆ, BC ಫಾರ್ಮಲ್ಲಿ ಬಾಕ್ಸ್ ನಾವೆಲ್ಲ ಗೆಸ್ಟ್ಗಳಿಗೆ ಒಂದು ಬಾಕ್ಸಲ್ಲಿ ಕೊಟ್ಟಿದ್ವಿ. ಆ ಕೊಟ್ಟಿದ್ರಲ್ಲಿ ಈ ಹಿಂದ್ಗಡೆ ಚಿತ್ತಾಳಮ್ಮನ ದೇವಸ್ಥಾನದ ಏನೋ ಒಂದು ಸಂಸ್ಥೆ, ಇನ್ನೊಂದು ಹೊಂಬಾಳಮ್ಮ ಅಂತ ಒಂದು ಚಂದ್ರಗಾಲ್ದು ಒಂದು ಹೊಡಲ್ದು. ಸೊ ನಾವು ಮಾಡಬೇಕಾಗಿರೋದು ಏನು, ಲೋಕಲ್ ಸರ್ಕ್ಯುಲರ್ ಎಕಾನಮಿ ಅಂತ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸ್ಥಳೀಯವಾಗಿ ಉತ್ಪನ್ನಗಳನ್ನ, ಉಪ ಉತ್ಪನ್ನಗಳನ್ನ ಮಾಡಿ ಸ್ಥಳೀಯವಾಗಿ ಕನ್ಸಂಪ್ಷನ್ ಮಾಡಿ. ಈಗ BC ಫಾರ್ಮ್ಗಿಂತ 2 ಊರು ಆ ಕಡೆ ಉತ್ಪಾದನೆ ಆಯಿತು, ಕನ್ಸ್ಯೂಮ್ ಮಾಡಿದ್ದು ನಾವು BC ಫಾರ್ಮ್ಗೆ. ಸೊ ಅವಾಗೇನಾಯಿತು, ದುಡ್ಡು ನಮ್ಮ ಸ್ಥಳೀಯವಾಗಿ ದುಡ್ಡು ಹೋಗಲ್ಲ ಈಚೆ. ಈಗ ನಾನು ನಿಮ್ಮ ಹತ್ರ ತಗೋತೀನಿ, ನೀವು ನಮ್ಮ ಹತ್ರ ತಗೋತೀವಿ. ಅವಾಗ ಏನಾಯ್ತದೆ, ಇನ್ನೂ ಒಂದು ಲೆವೆಲ್ ಡೀಪರ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ಈಗ GDP ಅಂತ ಸ್ಟೇಟ್ ಲೆವೆಲಲ್ಲಿ ಬರುತ್ತೆ. ನಮ್ಮ ಪಂಚಾಯಿತಿಯ ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಸ್ಟೇಟ್ ಲೆವೆಲ್ ಮಾತಾಡ್ತಿದ್ದು, ನ್ಯಾಷನಲ್ ಲೆವೆಲ್ ಗ್ರಾಸ್ ಪಂಚಾಯಿತಿ ಪ್ರಾಡಕ್ಟ್ ಏನು ಅಂತ ಗೊತ್ತಾಗುತ್ತೆ. ಅದು ಯಾವತ್ತು ಜಾಸ್ತಿ ಆಯಿತು, ನಮ್ಮ ವಹಿವಾಟು ಜಾಸ್ತಿ ಆದಾಗ ನಮ್ಮ ಏನು ಗ್ರಾಸ್ ಪಂಚಾಯಿತಿ ಪ್ರಾಡಕ್ಟ್ ಏನಿರುತ್ತೆ ಅದು ಜಾಸ್ತಿ ಆಗುತ್ತೆ. ಸೊ ಅವಾಗ ಫೈನಾನ್ಷಿಯಲಿ ನಾವು ಎಲ್ಲರೂ ಮೇಲೆ ಕೆತ್ಕೋಬೋದು. ಸೊ ಮೂಲ ಉದ್ದೇಶ ಕೋಆಪರೇಟಿವ್ ಸೊಸೈಟಿ ಶುರು ಮಾಡಿದ್ದೆ ಅದಕ್ಕೋಸ್ಕರ. ಸೊ ಅದು ಎಲ್ಲೋ ಸ್ವಲ್ಪ ಬೇರೆ ಕಡೆ ಹೋಗಿತ್ತು. ಅದನ್ನ ಇದು ಸ್ವಲ್ಪ ಪ್ರಯೋಗಗಳ ಮೂಲಕ ಪ್ರಯತ್ನ ಪಡ್ತೇವೆ. ಹೌದು ಸರ್, ನಿಮ್ಮ ಪ್ರಯೋಗಗಳು ನಮ್ಮ ರೈತರಿಗೆ ಎಷ್ಟು ಮಾತ್ರ ಅರ್ಥ ಆಗ್ತಾ ಇದೆ? ಕಷ್ಟ ಆಯ್ತಾ ಇದೆ. ಸೊ ಈಗ ನಾವು ಸೊಸೈಟಿಗಳಲ್ಲಿ ನಾವು ತಗೋತೀವಿ ಅನ್ನೋದನ್ನೇ ಹೇಳ್ಸೋಕ್ಕೆ ಸ್ವಲ್ಪ ಈಗಾಗಲೇ 1 ವರ್ಷದಿಂದ ಹೇಳಿ ಇರೋದನ್ನ ಈಗ ನಮ್ಮ ಸೊಸೈಟಿ ಡೈರೆಕ್ಟರ್ಗಳು, ಸೊಸೈಟಿಯ CEOಗಳಿಗೆ, ಅವ್ರುಗಳಿಗೆ ಇದನ್ನ ಕಾನ್ಫಿಡೆನ್ಸ್ ಕೊಡ್ಸೋಕ್ಕೆ ಸುಮಾರು ಟೈಮ್ ತಗೋದು. ಅದಕ್ಕೆ ಪ್ರಾಯೋಗಿಕವಾಗಿ ಎಲ್ಲೆಲ್ಲಿ ನಾವು ಸರ್ಪ್ಲಸ್ ದುಡ್ಡು ಇಟ್ಕೊಂಡಿದ್ರು, ಯಾರಿಗೆ ನಮಗೆ ಸೀಡ್ ಅಂದರೆ ದುಡ್ಡು ಬೇಕಾಗಿಲ್ಲ, ವಹಿವಾಟು ಮಾಡೋಕ್ಕೆ ದುಡ್ಡು ಬೇಕಾಗಿರಲಿಲ್ಲ, ಅಂಥ ಪಂಚಾಯತಿಗಳಲ್ಲಿ, ಅಂಥ ಸೊಸೈಟಿಗಳನ್ನ ಕೆಲಸ ಮಾಡಿಸೋಕ್ಕೆ ಶುರು ಮಾಡಿದ್ವಿ.
ಸರ್ಕಾರದ ಮಟ್ಟದಲ್ಲೂ ಈ ಪ್ರೋಗ್ರಾಮ್ ಅನ್ನ ಸೇರಿಸಿ ಈ ಥರ ಒಂದು ಸ್ಟೇಟ್ ವೈಡ್ ಪ್ರೋಗ್ರಾಮ್ ಮಾಡಿ ಅಂತಾನು ನಾವು ಮನವಿ ಕೊಟ್ಟಿದ್ದೀವಿ. ಅದ್ರ ಮೂಲಕ ನಾವು ಎಕನಾಮಿಕಲಿ ನಮ್ಮ ರೈತರ ಮೇಲೆ ಕೆತ್ತಬೇಕು. ಈಗ ನಿಮ್ಗೆ ಗೊತ್ತಿಗೆ ಕನ್ಸ್ಯೂಮರ್ ಏನೇ ತಗೊಂಡ್ರು ವಾಪಸ್ಸು ರೈತರಿಗೆ ಸಿಗೋದು 27%. ಸೊ ಅದನ್ನ 50-60% ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದೀವಿ. ಅದನ್ನ ಮಾಡ್ಬೇಕಂದ್ರೆ ಬೇರೆಯವರಿಂದ ಕಿತ್ತೇ ಕೊಡ್ಬೇಕು. ಬೇರೆಯವರಿಂದ ಕಿತ್ಕೊಡ್ಬೇಕು ಅಂದ್ರೆ ಕನ್ಸ್ಯೂಮರಿಗೆ ಜಾಸ್ತಿ ಮಾಡಬೇಕು, ಇಲ್ಲ ಮಧ್ಯವರ್ತಿಗಳಿಗೆ ಜಾಸ್ತಿ ಮಾಡಬೇಕು. ಅಲ್ಲಿಂದ ಏನು ತಗೊಳ್ತಾರೆ ಅದನ್ನ ಮಧ್ಯ ನಾವು ತೆಗೆದು ರೈತರಿಗೆ ಕೊಡ್ಬೇಕು. ಇಷ್ಟೇ ಫೈನಾನ್ಷಿಯಲಿ ರೀಇಂಜಿನಿಯರ್ ಮಾಡಬೇಕು. ಅದನ್ನ ಪ್ರಯತ್ನ ಪಡ್ತಾರೆ. ನೀವು ಹೇಳಿದ